ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮೀನಾ MP, ಉಪನ್ಯಾಸಕರು ಭೂಗೋಳಶಾಸ್ತ್ರ ವಿಭಾಗ. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1ಅನ್ನು ನಾನು ಇವತ್ತು ಹೇಗೆ ಪರೀಕ್ಷೆಯಲ್ಲಿ ಬರೆಯಬೇಕು, ವಿಶ್ಲೇಷಿಸಬೇಕು ಎನ್ನುವುದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನು 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ. ಮಾನವ ಭೂಗೋಳಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ. ಸೊ ಸೆಂಪಲ್ ಅವರು ಹೇಳಿದ್ದಾರೆ, ಹಂಟಿಂಗ್ಟನ್ ಅವರು ಹೇಳಿದ್ದಾರೆ, ಫ್ರೆಡ್ರಿಕ್ ರಾಡ್ಸೆಲ್ ಅವರು ಹೇಳಿದ್ದಾರೆ. ಎಲ್ಲರ ವ್ಯಾಖ್ಯೆಗಳನ್ನು ಸಮನ್ವಯಗೊಳಿಸಿ ನಾವು ಮಾನವ ಭೂಗೋಳಶಾಸ್ತ್ರ ಅಂದರೆ ಏನು ಅಂತ ನಾವು ಹೇಳ್ಬೋದು ಅನ್ನೋದಾದರೆ, ಮಾನವ ಮತ್ತು ಪರಿಸರದ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡೋದೇ ಮಾನವ ಭೂಗೋಳಶಾಸ್ತ್ರ ಅಂತ ಕರಿತೀವಿ. ಸೊ ಇನ್ನು 13ನೇ ಪ್ರಶ್ನೆ, ಜನಸಾಂದ್ರತೆ ಎಂದರೇನು ಅನ್ನೋದು. ಜನಸಾಂದ್ರತೆ ಅಂದರೆ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸತಕ್ಕಂತಹ ಜನಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರಿತೀವಿ. ಸೊ ಪ್ರತಿ ಚದರ ಕಿಲೋಮೀಟರ್ ಅಂತಂದರೆ 10 ಮೀಟರ್ ಉದ್ದ, 10 ಮೀಟರ್ ಅಗಲ. ಇದನ್ನು ನಾವು ಪ್ರತಿ ಚದರ ಕಿಲೋಮೀಟರ್ ಅಂತ ಕರಿತೀವಿ. ಹಾಗಾಗಿ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸತಕ್ಕಂತಹ ಜನಸಂಖ್ಯೆಯನ್ನು ನಾವು ಜನಸಾಂದ್ರತೆ ಅಂತ ಕರಿತೀವಿ. ಕೊಪ್ಪಲು ಪದದ ಅರ್ಥವನ್ನು ತಿಳಿಸಿ ಅಂತ ಇದೆ. ಕೊಪ್ಪಲು ಅಂತ ಅಂದರೆ ಹಳ್ಳಿನೂ ಅಂತಲೂ ಕರಿತೀವಿ ನಾವು. ಹಳ್ಳಿಗೂ ಕೊಪ್ಪಲಿಗೂ ವ್ಯತ್ಯಾಸ ಇದೆ. ಹಳ್ಳಿಯಲ್ಲಿ ಅಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳು ಇರ್ತದೆ. ಕೊಪ್ಪಲು ಅಂತ ಅಂದರೆ ಒಂದು ಚಿಕ್ಕ ಭೌಗೋಳಿಕ ಪ್ರದೇಶ ಹಾಗೂ ಕಡಿಮೆ ಸಾರ್ವಜನಿಕ ಸೌಲಭ್ಯವನ್ನು ಹೊಂದಿರತಕ್ಕಂತಹ ಭೌಗೋಳಿಕ ಪ್ರದೇಶವನ್ನು ನಾವು ಕೊಪ್ಪಲು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭೂ ಬಳಕೆ ಎಂದರೇನು ಅಂತ ಇದೆ. ಭೂ ಬಳಕೆ ಅಂದರೆ, ಈಗ ಒಂದು ಮನೆ ಅಂದ ತಕ್ಷಣ ನಾವು ಆ ಮನೆಗೆ ಒಂದು 4 ಕಟ್ಟಡ ಇರುತ್ತೆ, ಅದನ್ನು ನಾವು ಮನೆ ಅಂತ ಹೇಳ್ಕೊತೀವಿ. ಆದರೆ ಆ ಮನೆಯಲ್ಲಿ ಆ ನಿಗದಿತ ಪ್ರದೇಶದಲ್ಲಿ ನಾವು ಹೇಗೆ ಒಂದು ವಾಶ್ರೂಮ್ ಆಗಿರ್ಬೋದು, ರೂಮು, ಅಡುಗೆ ಮನೆ, ಹಾಲು ಅಂತ ಹೇಗೆ ವಿವಿಧ ಉದ್ದೇಶಗಳಿಗೆ ಒಂದು ಮನೆಯನ್ನು ಬಳಕೆ ಮಾಡಿರ್ತೀವೋ, ಹಾಗೆಯೇ ಭಾರತದ ಅಥವಾ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ಯಾವ ಉದ್ದೇಶಗಳಿಗೆ, ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡಿರೋದನ್ನು ನಾವು ಭೂ ಬಳಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು, ಭಾರತ 32,87,263 ಚದರ ಕಿಲೋಮೀಟರ್ ಭೌಗೋಳಿಕ ಭೂಪ್ರದೇಶ ಇದೆ ಅಂತಂದರೆ ಒಂದೇ ಬಗೆಯ ಭೂ ಬಳಕೆಯನ್ನು ನಾವು ನೋಡೋಲ್ಲ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾವು ವ್ಯವಸಾಯಕ್ಕೆ ಬಳಕೆ ಮಾಡಿದ್ದೀವಿ, ಮತ್ತು ಸಾರಿಗೆ ಸಂಪರ್ಕಕ್ಕಾಗಿ ಬಳಕೆ ಮಾಡಿದ್ದೀವಿ, ವಸತಿಗಳಿಗಾಗಿ ಬಳಕೆ ಮಾಡಿದ್ದೀವಿ. ಈ ರೀತಿಯಾಗಿ ಯಾವ ಉದ್ದೇಶಕ್ಕೆ ಹೆಚ್ಚು ಬಳಕೆಯನ್ನು ಮಾಡಿದ್ದೀವಿ ಅನ್ನೋದನ್ನು ನಾವು ಹೇಳ್ತೀವಲ್ಲ, ಅದನ್ನೇ ಭೂ ಬಳಕೆ ಅಂತ ಹೇಳ್ತಾರೆ. ಇನ್ನು ಯೋಜನೆಯ ಅರ್ಥವನ್ನು ತಿಳಿಸಿ ಅಂತ ಬರುತ್ತೆ. ಯೋಜನೆ ಅಂತ ಅಂದ ತಕ್ಷಣ ನಾವು ಒಂದು ಯೋಜನೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯು ತಾನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಗುರಿಯನ್ನು ಇಟ್ಟುಕೊಂಡು ಮೂಲ ಅಂಶಗಳನ್ನು ಇಟ್ಕೊಂಡು ಮುಂಚಿತವಾಗಿಯೇ ನಿರ್ಧಾರಗಳನ್ನು ನಿರ್ಧರಿಸೋದನ್ನೇ ಯೋಜನೆ. ಮುಂದೆ ನಾವೇನು ಮಾಡಬೇಕು ಅನ್ನೋದನ್ನು ಮುಂಚಿತವಾಗಿ ನಿರ್ಧರಿಸೋದನ್ನೇ ಯೋಜನೆ ಅಂತ ಅರ್ಥ ಬರುತ್ತೆ. ಇನ್ನು ಪಾರ್ಟ್ B, 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ. ವಸತಿ ಭೂಗೋಳಶಾಸ್ತ್ರದ ಯಾವುದಾದರೂ 2 ಮೂಲ ಅಂಶಗಳನ್ನು ವಿವರಿಸಿ ಅಂತ ಇದೆ. ಸೊ ಇಲ್ಲಿ ವಸತಿ ಭೂಗೋಳಶಾಸ್ತ್ರದ ಯಾವುದಾದ್ರೂ 2-3 ಅಂಶಗಳನ್ನು ವಿವರಿಸಿ ಅಂತ ಅಂದರೆ, ಇಲ್ಲಿ ಏನಾಗುತ್ತೆ, ವಸತಿಗಳ ಸ್ಥಾನ, ಕಾರ್ಯ ಹಾಗೂ ಜನಸಂಖ್ಯೆ, ಹಂಚಿಕೆ, ಸ್ವರೂಪ, ಕಾರ್ಯ, ರೂಪಾಂತರ, ವಸತಿಗಳ ರೂಪಾಂತರ, ಇವೆಲ್ಲ ಅಂಶಗಳನ್ನು ವಿಶ್ಲೇಷಿಸುವುದನ್ನೇ ವಸತಿ ಭೂಗೋಳಶಾಸ್ತ್ರದ ಮೂಲ ಅಂಶಗಳು ಅಂತ ಹೇಳಬೇಕಾಗತ್ತೆ. ಸೊ ಇನ್ನು ನೆಕ್ಸ್ಟು ಜನಸಂಖ್ಯಾ ಬೆಳವಣಿಗೆಯ ಘಟಕಗಳನ್ನು ಕುರಿತು
ತಿಳಿಸಿ ಅಂತ ಇದೆ. ಜನಸಂಖ್ಯಾ ಘಟಕಗಳು ಅಂತ ಅಂದರೆ ಜನನ, ಮರಣ ಹಾಗೂ ಜನಸಂಖ್ಯಾ ವಲಸೆಯನ್ನು, ಈ ಮೂರು ಅಂಶಗಳು ಜನಸಂಖ್ಯಾ ಬೆಳವಣಿಗೆಯ ಘಟಕಗಳಾಗಿದೆ ಅನ್ನುವಂಥದ್ದು. ಇನ್ನು ಗಣಿಗಾರಿಕೆಯ ಮುಖ್ಯ ವಿಧಾನಗಳು ಅಂತ ತಿಳಿಸಿ ಅಂತ ಅಂದಾಗ, ಗಣಿಗಾರಿಕೆ ಅಂತ ಅಂದಾಗ ಭೂಮಿಯಿಂದ ಖನಿಜಗಳನ್ನು ಹೊರತೆಗೆಯುವ ಪ್ರಕ್ರಿಯೆಯನ್ನು ನಾವು ಗಣಿಗಾರಿಕೆ ಅಂತ ಹೇಳ್ತೀವಿ. ಇಲ್ಲಿ 3 ಬಗೆಯ ಗಣಿಗಾರಿಕೆಯನ್ನು ನಾವು ನೋಡ್ತೀವಿ. ವಿಸ್ತಾರ, ಮೇಲ್ಮಟ್ಟದ ತೆರೆದ ಗಣಿಗಾರಿಕೆ, ಅಂತರ್ಗುಹೆ ಗಣಿಗಾರಿಕೆ, ಸುರಂಗ ಗಣಿಗಾರಿಕೆ ಅಂತ ಇರುತ್ತೆ. ಇಲ್ಲೇ ಇನ್ನೊಂದು ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆಗಳಿರ್ತದೆ. ಮೀನುಗಾರಿಕೆಯ ವಿಧಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಅಲ್ಲಿ ಮೀನುಗಾರಿಕೆಯ ವಿಧಗಳು ಸಿಹಿ ನೀರಿನ ಮೀನುಗಾರಿಕೆ, ಕರಾವಳಿ ತೀರದ ಮೀನುಗಾರಿಕೆ ಮತ್ತು ತೆರೆದ ಮೀನುಗಾರಿಕೆ ಅಥವಾ ಸಾಗರ ಸಮುದ್ರದ ಮೀನುಗಾರಿಕೆ ಅಂತ ಬರುವ ಸಾಧ್ಯತೆಗಳು 2 ಅಂಕಕ್ಕೆ ಇರುತ್ತೆ ಅನ್ನುವಂಥದ್ದು. ಇನ್ನು ಮಳೆ ನೀರಿನ ಯಾವುದಾದರೂ 2 ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಗರಗಳನ್ನು ತಿಳಿಸಿ ಅಂತ ಇದೆ. ಇಲ್ಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಗರಗಳು ನಮ್ಮ ಒಂದು ಜೆರುಸಲೇಮ್ ಆಗಿರ್ಬೋದು, ವಾರಣಾಸಿ, ಮಧುರೈ, ಮಥುರಾ, ಮೆಕ್ಕಾ, ರೋಮನ್, ಪೂರಿ ಜಗನ್ನಾಥ ಇವೆಲ್ಲವೂ ಕೂಡ ಭಾರತದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ನಗರಗಳಿಗೆ ಉದಾಹರಣೆಯಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಮಳೆ ನೀರಿನ ಕೊಯ್ಲಿನ ತಂತ್ರಾಂಶಗಳನ್ನು ತಿಳಿಸಿ ಅಂತ ಇದೆ. ಇಲ್ಲಿ ಮಳೆ ನೀರನ್ನು ನಾವು ಹೇಗೆ ಸಂಗ್ರಹಣೆ ಮಾಡ್ತೀವಿ ಅನ್ನೋದನ್ನು ಕುರಿತು ನಾವು ಹೇಳಬೇಕಾಗತ್ತೆ. ಒಂದು ಸ್ವಸ್ಥಾನ ಪದ್ಧತಿ, ಇನ್ನೊಂದು ಪರಸ್ಥಾನ ಪದ್ಧತಿ. ಸ್ವಸ್ಥಾನ ಪದ್ಧತಿ ಅಂತ ಅಂದರೆ ನಾವು ಇರತಕ್ಕಂತಹ ನೆಲೆಯ ಮೇಲ್ಛಾವಣಿಯಲ್ಲಿ ಅಥವಾ ಸುರಿದು ಹೋಗತಕ್ಕಂಥ ಮಳೆಯ ನೀರನ್ನು ಒಂದು ಕಡೆ ಸಂಗ್ರಹಿಸೋದನ್ನು ನಾವು ಸ್ವಸ್ಥಾನ ಪದ್ಧತಿ ಅಂತ ಹೇಳ್ತೀವಿ. ಪರಸ್ಥಾನ ಪದ್ಧತಿ ಅಂತ ಅಂದರೆ ಇಳಿಜಾರನ್ನು ಅನುಸರಿಸಿಕೊಂಡು ಬರತಕ್ಕಂತಹ ಮಳೆಯ ನೀರನ್ನು ಸಂಗ್ರಹಿಸಿ ನಮಗೆ ಅಗತ್ಯವಿದ್ದಾಗ ಬಳಕೆ ಮಾಡೋದನ್ನು ನಾವು ಪರಸ್ಥಾನ ಪದ್ಧತಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಕಬ್ಬಿಣದ ಅದಿರಿನ ಪ್ರಕಾರಗಳು ಅಂತ ಹೇಳ್ತಾರೆ. ಕಬ್ಬಿಣದ ಅದಿರಿನ ಪ್ರಕಾರಗಳು ಅಂತ ಅಂದರೆ ಮ್ಯಾಗ್ನೆಟೈಟ್, ಹೆಮಾಟೈಟ್, ಲಿಮೋನೈಟ್, ಸಿಡರೈಟ್ ಇವಿಷ್ಟು ಕಬ್ಬಿಣದ ಪ್ರಕಾರಗಳು. ಇದನ್ನು ಯಾವುದರ ಆಧಾರದ ಮೇಲೆ ಮಾಡ್ತೀವಿ ಅಂತಂದರೆ ಆ ಅದಿರು ಹೊಂದಿರತಕ್ಕಂತಹ ಕಬ್ಬಿಣದ ಅಂಶದ ಆಧಾರದ ಮೇಲೆ ನಾವು ಈ 4 ವಿಭಾಗ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಭಾರತದ ರಸ್ತೆಗಳ 4 ಪ್ರಮುಖ ವಿಧಗಳನ್ನು ತಿಳಿಸಿ. ಸೊ ಭಾರತದ ರಸ್ತೆಗಳು ನಮಗೆ ಬಹಳ ಪ್ರಮುಖವಾದವು. ಸೊ ಇವುಗಳನ್ನು ನಾವು 4 ಪ್ರಮುಖ ರಸ್ತೆಗಳನ್ನು ನಾವು ನೋಡ್ತೀವಿ. ಮೊದಲನೇ ಅದನ್ನು ಹೇಗೆ ನಾವು ಡಿವೈಡ್ ಮಾಡ್ತೀವಿ ಅಂತ ಅಂದರೆ ಅವುಗಳು ನಿರ್ವಹಣೆ ಮತ್ತು ನಿರ್ಮಾಣದ ಆಧಾರದ ಮೇಲೆ ನಾವು 4 ವಿಭಾಗವಾಗಿ ಮಾಡ್ತೀವಿ. ಮೊದಲನೇದು ರಾಷ್ಟ್ರೀಯ ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಹೇಳ್ತೀವಿ. ಎರಡನೇದು ರಾಜ್ಯ ಹೆದ್ದಾರಿಗಳು, ಮೂರನೇದು ಜಿಲ್ಲಾ ರಸ್ತೆಗಳು, ನಾಲ್ಕನೇದು ಗ್ರಾಮೀಣ ರಸ್ತೆಗಳು ಅಂತ ನಾವು ಡಿವೈಡ್ ಮಾಡ್ತೀವಿ. ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸೇರಿರುತ್ತೆ. ರಾಜ್ಯ ಹೆದ್ದಾರಿಗಳು ನಿರ್ವಹಣೆ ರಾಜ್ಯ ಸರ್ಕಾರಕ್ಕೆ ಸೇರಿರುತ್ತೆ. ಜಿಲ್ಲಾ ರಸ್ತೆಗಳ ನಿರ್ವಹಣೆ ಜಿಲ್ಲಾ ಪಂಚಾಯತಿಗೆ ಸೇರಿರುತ್ತೆ. ಗ್ರಾಮೀಣ ರಸ್ತೆಗಳ ನಿರ್ವಹಣೆ ಗ್ರಾಮ ಪಂಚಾಯತ್ಗೆ ಸೇರಿರುತ್ತೆ. ಇವುದರ ಆಧಾರದ ಮೇಲೆ ನಾವು ಭಾರತದ ರಸ್ತೆಗಳನ್ನು 4 ವಿಧಗಳಾಗಿ ಹೇಳ್ಬೋದು. ಇನ್ನು ಭಾರತದ ಆಮದು ಮತ್ತು ರಫ್ತಿನ ವ್ಯತ್ಯಾಸವನ್ನು ತಿಳಿಸಿ. ಇಲ್ಲಿ ನಾವು ಆಮದು ಅಂದ್ರೇನು ಅಂತ ಫಸ್ಟ್ ತಿಳ್ಕೊಬೇಕು, ಆ ನಂತರ ರಫ್ತು ಅಂದ್ರೇನು ಅಂತ ತಿಳ್ಕೊಬೇಕಾಗುತ್ತೆ. ಆಮದು ಅಂತ ಅಂದರೆ ಯಾವ ವಸ್ತುಗಳು ಭಾರತದಲ್ಲಿ ಕೊರತೆ ಇರುತ್ತೋ ಆ ವಸ್ತುಗಳನ್ನು ತರಿಸ್ಕೊಳ್ಳೋದನ್ನು ನಾವು ಆಮದು ಅಂತ ಹೇಳ್ತೀವಿ. ಯಾವ ವಸ್ತು ಯಥೇಚ್ಛವಾಗಿ ನಮ್ಮಲ್ಲಿ ಇರುತ್ತೋ ಅದನ್ನು ಬೇರೆ ದೇಶಗಳಿಗೆ ಕಳಿಸೋದನ್ನು ನಾವು ರಫ್ತು ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ನಾವು ಬಂದಾಗ ಕಚ್ಚಾ ತೈಲವನ್ನು ನಾವು ಬಹಳನೇ ರಷ್ಯಾ, ಇಸ್ರೇಲ್, ಈ ಗಲ್ಫ್ ರಾಷ್ಟ್ರಗಳಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನು ನಾವು ತರಿಸ್ಕೊಳ್ತೀವಿ. ಸೊ ಹಾಗಾಗಿ ನಮ್ಮ ಆಮದಿನ ಪ್ರಥಮ ಸ್ಥಾನ ಪಡ್ಕೊಳ್ಳೋದೇ ನಮ್ಮದು ಕಚ್ಚಾ ತೈಲ ಅಂತ ಹೇಳ್ತಾರೆ. ಆ ನಂತರ ರಾಸಾಯನಿಕ ಗೊಬ್ಬರ ಇವುಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಆಮದು ಮಾಡ್ಕೊಳ್ತೀವಿ. ಇನ್ನು ರಫ್ತಿಗೆ ಬಂದಾಗ ನಮ್ಮ ದೇಶದ ಕಾಫಿ,
ಟೀ ಮತ್ತು ಸಾಂಬಾರ ಪದಾರ್ಥಗಳು ಮತ್ತು ಕಬ್ಬಿಣದ ಉತ್ತಮ ದರ್ಜೆಯ ಕಬ್ಬಿಣ, ಮ್ಯಾಂಗನೀಸ್ ಅದಿರು ಇವುಗಳನ್ನು ನಾವು ಹೊರ ದೇಶಗಳಿಗೆ ರಫ್ತು ಮಾಡ್ತೀವಿ. ಸೊ ಯಾವುದನ್ನು ನಾವು ತರಿಸ್ಕೊಳ್ತೀವಿ ಅದನ್ನು ಆಮದು ಅಂತ ಹೇಳ್ತೀವಿ, ಯಾವುದನ್ನು ಕೊಡ್ತೀವಿ ನಾವು ಅದನ್ನು ರಫ್ತು ಅಂತ ಹೇಳ್ತೀವಿ. ಸೊ ಹಾಗಾಗಿ ಭಾರತದ ಆಮದಿನಲ್ಲಿ ಮೊದಲನೇ ಸ್ಥಾನವನ್ನು ನಾವು ಕ್ರೂಡ್ ಆಯಿಲ್ಗೆ ಅಥವಾ ಕಚ್ಚಾ ತೈಲಕ್ಕೆ ನೀಡಿರೋದನ್ನು ನಾವು ನೋಡ್ತೀವಿ ಬೇಕಾಗುತ್ತೆ. ಇದುವರೆಗೂ ಈ ಅವಕಾಶವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಮಕ್ಕಳ. ನಿಮ್ಮ ಕಾಮೆಂಟ್ಸ್ ಏನಿದ್ರು ಕಾಮೆಂಟ್ಸ್ ಮೂಲಕ ಕೆಳಗೆ ತೋರಿಸ್ತಕ್ಕಂಥ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ಸ್ ಹಾಕುವುದರ ಮೂಲಕ ನನ್ನನ್ನು ಉತ್ತೇಜಿಸಲು ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.